ಬಿಜೆಪಿ ಸಾಕಾಯ್ತಾ ಅಧಿಕಾರಿಗೆ? ಡಿಕೆಶಿ ಸಿಎಂ ಆದ್ರೆ ಅಧಿಕಾರಿ ಕೈ ಹಿಡಿಯೋದು ಪಕ್ಕ. ಕೋಟಿ ಚೆನ್ನಯ್ಯರ ಅವಮಾನಿಸಿ ಅಧೋಗತಿಗೆ ಇಳಿದ್ರ ಕಮಲ ನಾಯಕ. ಸೌಜನ್ಯ ಮರ್ಡರ್ ಮಾಡಿದ್ದು ಸಂತೋಷ್ ರಾವ್ ಒಬ್ಬನೇ. ಬಿಜೆಪಿಯಲ್ಲಿದೆಯಾ ನಳಿನ್ ಬ್ರಿಜೇಶ್ ಬಣ? ಅಧಿಕಾರಿ ಅಸಮಾಧಾನ. ಹಾಯ್ ಹಲೋ ನಮಸ್ಕಾರ. ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾನು ಇರ್ಷಾದ್ ಕಿಲಿಗೋಳಿ. ಅತ್ತ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಜೋರಾಗಿ ಕೇಳಿ ಬರ್ತಾ ಇದೆ. ಇತ್ತ ಕರಾವಳಿಯಲ್ಲೂ ಕೂಡ ಒಂದಿಷ್ಟು ನಾಯಕರು ಬಿಜೆಪಿ ಮತ್ತು JDS ಅನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಮರಳಿ ಬರ್ತಾರೆ ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ KP ಜಗದೀಶ್ ಅಧಿಕಾರಿ ಅವರು ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ, ಅವರು DKಶಿ ಬಣದಲ್ಲಿ ಅಂದರೆ DKಶಿ ಅವರ ಆಪ್ತರಾಗಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಪಕ್ಷದ ಮೇಲಿರುವಂಥ ಅವರಿಗೆ ಅಸಮಾಧಾನ ಎನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದೆ. ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷರಾಗಿ ಮುಲ್ಕಿಮೂಡುಬಿದಿರೆಯ ಕ್ಷೇತ್ರದ ವಿಧಾನಸಭೆಯ ಅಭ್ಯರ್ಥಿಯಾಗಿದ್ದಂತಹ ಜಗದೀಶ್ ಅಧಿಕಾರಿ ಅವರು ಕಾಂಗ್ರೆಸ್ ಪಕ್ಷ ಸೇರುವಂಥ ಉದ್ದೇಶವಾದರೂ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಈಗ ನಡೀತಾ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡೆಯುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಅವರೇ ಇದ್ದಾರೆ. ಸರ್, ಮೊದಲನೇದಾಗಿ ಕಾರ್ಯಕ್ರಮ ತಮಗೆ ಸ್ವಾಗತ. ಹೇಗಿದ್ದೀರಾ ಸರ್? ಆರಾಮ. ಇಷ್ಟೊಂದು ಆರಾಮಾಗಿದ್ದೀರಾ, ಆದ್ರೂ ಕೂಡ ಬಿಜೆಪಿ ಸಾಕಾಯ್ತಾ ಅಂತ? ನೋಡಿ, ರಾಜಕಾರಣದಲ್ಲಿ ಯಾವ ಪಕ್ಷವು ದೇಶವನ್ನ ಹಾಳು ಮಾಡುವುದಿಲ್ಲ. ಎಸ್, ದೇಶವನ್ನ ಒಳ್ಳೆ ರೀತಿಯಲ್ಲೇ ನೋಡ್ತದೆ. ಓಕೆ. ಈ ರಾಜಕೀಯ ಪಕ್ಷಗಳಲ್ಲಿ ಕೆಲವು ಜನಗಳಿಂದ ಕಾರ್ಯಕರ್ತರಿಗೆ, ನಮ್ಮಂಥವರಿಗೆ ಮನನೊಯ್ತದೆ, ಬೇಸರ ಆಗ್ತದೆ. ಓಕೆ. ನಾನು ಮುಖ್ಯವಾಗಿ ಹೆಚ್ಚು ಕಡಿಮೆ ಬಹಳ ಸಣ್ಣ ಪ್ರಾಯದಲ್ಲಿ, ನನ್ನ ಪ್ರಾಯದ 23ನೇ ವರ್ಷದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ, ತದನಂತರ ಮಂಡಲ ಪಂಚಾಯತ್, ಪುನರಪಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. 18 ವರ್ಷದ ಹಿಂದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನನಗೆ ಬಿ ಫಾರ್ಮನ್ನು ಕೊಟ್ಟರು. ಓಕೆ. ನಾನು MLAಗೆ ಕಂಟೆಸ್ಟ್ ಮಾಡಿದೆ. ಕಾರ್ಯಕರ್ತರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ, ನಾಯಕರು ಸ್ಪಂದಿಸಿದ್ದಾರೆ. ಕೆಲವು ಹಿತಾಸಕ್ತಿಗಳಿಂದ, ಪಕ್ಷದವರಿಂದಲೇ ನನ್ನ ಸೋಲಾಯಿತು, ಟ್ರ್ಯಾಂಗಲ್ ಫೈಟ್ ಆಯಿತು. ಓಕೆ. ಹಾಗಾಗಿ ನಾನು ಭಾಳ ನ್ಯಾರೋ ಮಿಂಡಲ್ಲಿ 3ನೇ 4ನೇ ಪ್ಲೇಸಲ್ಲಿ ಸ್ಥಾನದಲ್ಲಿದ್ದಂಥ ಭಾರತೀಯ ಜನತಾ ಪಾರ್ಟಿ ಮೂಡುಬಿದಿರೆ ಮುಲ್ಕಿಯ ಕ್ಷೇತ್ರದಲ್ಲಿ 2ನೇ ಸ್ಥಾನಕ್ಕೆ, ಅದು ಕೂಡ ಹತ್ತಿರ ಹೆಚ್ಚು ಕಡಿಮೆ 39,000 ಮತಗಳು. ಅಲ್ಲಿವರೆಗೆ 10,000 ದಾಟಿದ್ದಿಲ್ಲ. ಸೋಲು ಗೆಲುವು ರಾಜಕೀಯದಲ್ಲಿದ್ದದ್ದು. ಹಾಗೆ ಈಗ ಹೀಗೆ ಇದ್ದೇವೆ, ಭಾರತೀಯ ಜನತಾ ಪಾರ್ಟಿಯಲ್ಲೇ ಇದ್ದೇವೆ. ನಾನೇನು ರಾಜೀನಾಮೆ ಕೊಡಲಿಲ್ಲ. DKಶಿ ಅವರು ಸಿಎಂ ಆದ್ರೆ ಜಗದೀಶ್ ಅಧಿಕಾರಿ ಅವರು ಮತ್ತೆ ಕಾಂಗ್ರೆಸ್ಗೆ ಬರ್ತಾರೆ ಅಂತ. ನೋಡಿ, ನಾನು ಕಾಂಗ್ರೆಸ್ ಅನ್ನ ಬಿಟ್ಟು, ಓಕೆ, ಕಾಂಗ್ರೆಸ್ ನನಗೆ ಅನ್ಯಾಯ ಮಾಡಲಿಲ್ಲ. ಓಕೆ. ರಾಷ್ಟ್ರೀಯ ನಾಯಕರಾಗಿರತಕ್ಕಂಥ ಜನಾರ್ದನ ಪೂಜಾರಿ ಅವರು ಇವತ್ತಿಗೂ ಅವರು ನನ್ನ ನಾಯಕರೇ. ನಾನು ಅಪ್ಪಿಕೊಂಡ ನಾಯಕರು ಅವರು. ಬಹಳ ಪ್ರಾಮಾಣಿಕ, ಈ ದೇಶಕ್ಕಾಗಿ, ಈ ಜನ ಸಾಮಾನ್ಯರಿಗಾಗಿ, ಕಾರ್ಯಕರ್ತರಿಗೆ ಸ್ಪಂದಿಸತಕ್ಕಂಥ, ನನಗೆ ಯಾವಾಗ ಜನಾರ್ದನ ಪೂಜಾರಿಯ ರೈಟ್ ಹ್ಯಾಂಡ್ ಅಂತಲೇ ಹೆಸರಿತ್ತು. ಓಕೆ. ಅವರ ಅಡಿಯಲ್ಲಿ ನಾನು DK ಶಿವಕುಮಾರ್ ಕೆಲಸ ಮಾಡಿದವರು. DK ಶಿವಕುಮಾರ್ ಅವರು ನಮಗೆ ಹಿರಿಯ ಸಹೋದರ ಸಮಾನರು. ಒಂದು ಸಹೋದರರು ಮುಖ್ಯಮಂತ್ರಿ ಆಗುವುದಾದ್ರೆ ನಾವು ಯೋಚನೆ ಮಾಡೋದು ಒಳ್ಳೆಯದಲ್ವ? ಅವರ ಭವಿಷ್ಯತ್ತಿನಲ್ಲಿ ಅವರಿಗೆ ಹಾರೈಸೋದು ಒಳ್ಳೆಯದಲ್ವ? ನಾನು ಖುಷಿ ಪಡ್ತಾ ಇದ್ದೇನೆ. ನಾನು ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಬಿಡುವಾಗ ಧರ್ಮಸ್ಥಳದಲ್ಲಿ ಒಂದು ತೆಗೊಂಡಿದ್ದರು, ನಾವು ಒಟ್ಟಿಗೆ. ಹೌದು, ಹೇಳಿದ್ರು ಧರ್ಮಸ್ಥಳದ ಕ್ಷೇತ್ರದಲ್ಲಿ. ನಾನು ಬಿಜೆಪಿಗೆ ಒಂದು ಕರ್ನಾಟಕದ ಮುಖ್ಯಮಂತ್ರಿ ಆಗುವ, ಇದು 19 ವರ್ಷದ ಹಿಂದೆ ಬರ್ತೀಯ ನೀನು ಅಂತ ಕೇಳಿದ್ರು. ಆವಾಗ ಯೋಚನೆ ಮಾಡೋಣ, ನೋಡೋಣ ಅಂತ ಇದ್ದೆ. ಈಗ ಅವರಿಗೆ ಕಾಲ ಹತ್ತಿರ ಬಂದಿದೆ.
ನಾವು ಹೋಗುದ ಬಿಡುದ. ಅವತ್ತು ಅವ್ರು ಬರೀ MLA ಆಗಿದ್ರ ಅಥವಾ ಅವ್ರು MLA ಆಗಿದ್ರು. ಓಕೆ ಹೌದು, MLA ಆಗಿದ್ರು. ಹೆಚ್ಚಿನ ಅಂಶ ಅಧಿಕಾರದಲ್ಲಿ ಇರ್ಲಿಲ್ಲ ಅವರು. ಓಕೆ ಪಕ್ಷಕ್ಕಾಗಿ ಒಳ್ಳೆ ಓಕೆ ಕಾರ್ಯಕರ್ತ ಅವರು, ಸಂಘಟಕ. ಆವಾಗ ಆ ಮಾತನ್ನು ಕೊಟ್ಟಿದ್ದೆ ನಾನು. ಓಕೆ ಈಗ ಕಾಲ ಸನ್ನಿಹಿತ ಆದಾಗೆ ಕಾಣ್ತಾ ಉಂಟು. ಓಕೆ ಮುಖ್ಯಮಂತ್ರಿ ಆಗುದಂತೂ 100ಕ್ಕೆ 100 ಬಾಲ್. ಓಕೆ ಯಾವುದೇ ಕಾರಣಕ್ಕೂ ಎಲ್ಲಿಯೂ 100ಕ್ಕೆ 200 ಪಾಲು DK ಶಿವಕುಮಾರ್ ಜನವರಿ 14ರ ಒಳಗೆ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನನ್ನ ಆತ್ಮೀಯ ಮಿತ್ರರು. ಓಕೆ ಜನವರಿ 14ರ ಒಳಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಘೋಷಣೆ ಆಗ್ತದೆ. ಯಾವ ಕಾನ್ಫಿಡೆನ್ಸ್ ಮೇಲೆ ಅಂತ? ಕರ್ನಾಟಕದಲ್ಲಿ ಬಹಳ ಸಣ್ಣ ಓಕೆ ಪ್ರಾಯದಿಂದ ನಾವು ಸಂಪರ್ಕದಲ್ಲಿ ಅವರು ಮತ್ತು ನಾವು ಫ್ರೆಂಡ್ಸ್ ಇದ್ದೆವು. ಓಕೆ ಪಕ್ಷಕ್ಕಾಗಿ ಬಹಳ ದುಡಿದವರು. ಓಕೆ ಪಕ್ಷವನ್ನು ಸಂಘಟಿತರಾಗಿ ಅಧಿಕಾರಕ್ಕೆ ತರುವಲ್ಲಿ ಮೂಲ ಕಾಂಗ್ರೆಸ್ಸಿಗರಾಗಿ ಓಕೆ ಅವರದ್ದು ಶ್ರಮ ಉಂಟು. ಖಂಡಿತವಾಗಿಯೂ ಸಿದ್ದರಾಮಯ್ಯರದ್ದು ಇಲ್ಲ ಅಂತಲ್ಲ, ಅಹಿಂದ ಮತ್ತು ಅವರ ಪಾದಯಾತ್ರೆ ಪಕ್ಷಕ್ಕೆ, ಅವರ ಪಕ್ಷಕ್ಕೆ ಲಾಭ ಆಗಿದೆ. ಅದರಲ್ಲಿಯೂ DK ಶಿವಕುಮಾರ್ ಅವರು ರಾಜ್ಯ ಅಧ್ಯಕ್ಷರಾಗಿ ಪಕ್ಷದ ಇತರ ಹುದ್ದೆಗಳಲ್ಲಿ ಅವರಿಗೆ ಕಾಂಗ್ರೆಸ್ ಪಕ್ಷ ನನ್ನಾಗಿ ಅನ್ಯಾಯ ಮಾಡಿತ್ತು. ಆವಾಗ ಸಾತನೂರಲ್ಲಿ ಅವರಿಗೆ ಕೆಲವು ಹಿರಿಯ ನಾಯಕರು ಟಿಕೆಟ್ ಅನ್ನು ಡ್ರಾಪ್ ಮಾಡಿದ್ರು. ಆವಾಗ ಅವರು ಇಂಡಿಪೆಂಡೆಂಟ್ ಆಗಿ ನಿಂತರು, ಗೆದ್ರು, ಪುನಃ ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಒಂದು ಟೈಮಲ್ಲಿ SM ಕೃಷ್ಣನೊಟ್ಟಿಗೆ ಅಧಿಕಾರಕ್ಕೆ ತರಲಿಕ್ಕೆ ಶ್ರಮವನ್ನು ವಹಿಸಿ ಸಚಿವರಾದರು. ಆವಾಗ ನಾವು ಅವರು ಒಟ್ಟಿಗೆ ಇದ್ದೇವೆ. ನನಗೆ MLA ಆಗಲಿಕ್ಕೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ನಾನಾಗಿ ಬಿಟ್ಟುಕೊಟ್ಟು ತಪ್ಪಿದೆ. ಅವರು ಯಾರನ್ನು ಪಕ್ಷವನ್ನು ದೂರುವಾಗಿಲ್ಲ. ನನ್ನ ಟಿಕೆಟನ್ನು ಯಾರ ಹಿರಿಯವರು ಹೇಳಿದ್ರು ಅಂತ ಬಿಟ್ಟುಕೊಟ್ಟೆ. DK ಶಿವಕುಮಾರ್ ಮಾತ್ರ ಪಕ್ಷದಲ್ಲಿ ಹೋದ ಸಲದ ಮುಂಚಿದ್ದು ಹೇಗುಂಟು, ಹೋದ ಸಲದ ವಿಚಾರಧಾರೆಯಲ್ಲಿ ಹೇಳಬೇಕಾದ್ರೆ ಅವರು ಕರ್ನಾಟಕದ 224 ಸೀಟುಗಳಲ್ಲಿ ಎಲ್ಲೆಲ್ಲಿ ಗೆಲ್ಲುವ ಕುದುರೆಗಳು, ಎಲ್ಲಿಯ ಮಾನದಂಡ, ಅದನ್ನು ವಿಮರ್ಶೆ ಮಾಡಿ ಉಡುಪಿ ದಕ್ಷಿಣ ಕನ್ನಡವನ್ನು ಬಿಟ್ಟು ಎಲ್ಲ ಕರ್ನಾಟಕದಲ್ಲಿ ಅವರದು ಶ್ರಮ ಇದೆ. ಹಾಗಾಗಿ ಕಾಂಗ್ರೆಸ್ ಆಡಳಿತಕ್ಕೆ ಬಂತು. ಮತ್ತು BJP ಅವ್ರದ್ದು ವೈಫಲ್ಯ ಕೂಡ ಇತ್ತು. ಟಿಕೆಟ್ ಹಂಚಿಕೆಯಲ್ಲಿ BJP ಅವ್ರದ್ದು. ನಾನು BJPಯಲ್ಲಿ ಇದ್ದೆ. ನಳಿನ್ ಕುಮಾರ್ ಒಟ್ಟಿಗೆ ಇಡೀ ರಾಜ್ಯ ಪ್ರವಾಸದಲ್ಲಿದ್ದೆ. ನಳಿನ್ ಕುಮಾರ್ ಒಳ್ಳೆ ಮನುಷ್ಯ, ಒಳ್ಳೆ ಜನ, ಇವಾಗಲೂ ನನ್ನ ಆತ್ಮೀಯರೇ. ಅವರು ಕೂಡ ರಾಜ್ಯಾಧ್ಯಕ್ಷರಾಗಿ ಬಹಳ ಓಡಾಟ ಮಾಡಿದ್ದಾರೆ, ಲಕ್ಷಗಟ್ಟಲೆ. ಓಕೆ, ಅವ್ರ ಬಗ್ಗೆ ಮಾತಾಡೋದಕ್ಕಿದೆ. ನನ್ನ ಹತ್ರ ಪ್ರಶ್ನೆ ಇದೆ. ಅದಕ್ಕಿಂತ ಮೊದಲು ಈ DK ಅವರು CM ಆದ್ರೆ ನೀವು ಪಕ್ಷಕ್ಕೆ ಬರ್ತೀರಿ ಅನ್ನುವಂಥ ಸುದ್ದಿ ಇದೆಯಲ್ಲ, ಅದ್ರ ಬಗ್ಗೆ ನೀವೇ ಕ್ಲಾರಿಟಿ ಕೊಡ್ಬೇಕು. ಒಂದು ಇನ್ನೊಂದೇನು ಪ್ರಶ್ನೆ ಇರುವಂತದ್ದು ಏನಂತಂದ್ರೆ, DK ಅವರು CM ಆದ್ರೆ ನೀವು ಕಾಂಗ್ರೆಸ್ಗೆ ಬರೋದಾದ್ರೆ ಅದು DK ಮೇಲಿನ ಅಭಿಮಾನದಿಂದಲೋ ಅಥವಾ ಪಕ್ಷದ ಮೇಲಿನ ಅಭಿಮಾನದಿಂದಲೋ ಅಂತ? ನಾನು ಹೇಗೆ ಅಂತ DK ಗೊತ್ತುಂಟು. ಓಕೆ, DK ಹೇಗೆ ಅಂತ ನನಗೆ ಗೊತ್ತುಂಟು. DK ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗುವಂಥದ್ದು ಅವರ ಹಣೆಯಲ್ಲಿ ಬರೆದಿದೆ. ಒಂದು ಪ್ರಾಮಾಣಿಕತೆ, ಪಕ್ಷನಿಷ್ಠೆ, ಅದು ಕೌಂಟ್ ಆಗಿದೆ. ಕೆಪಾಸಿಟಿಯ ಲೀಡರ್, ನಮ್ದು ಸ್ಟ್ಯಾಂಡ್ ಪಕ್ಷದಲ್ಲಿದ್ದದ್ದು ಇದೆ. ಕಾಂಗ್ರೆಸ್ನ ಲೀಡರ್ಸ್ ಏನಿದ್ದಾರೆ ನಮ್ಮ ಹತ್ರ ಇವಾಗಲೂ ನಾನು ಚೆನ್ನಾಗಿಯೇ ಇದ್ದಾನೆ ಅವರ ಹತ್ರ. ಪಕ್ಷದ ಮೇಲೆ, ಕಾಂಗ್ರೆಸ್ನ ಮೇಲೆ ಕೋಪದಲ್ಲಿ ನಾನು ಕಾಂಗ್ರೆಸ್ ಬಿಟ್ಟವಲ್ಲ. ಯಾರೋ ಒಬ್ಬರಿಬ್ರು ಲೀಡರ್ಸ್ ಇಂದ ಮನಸ್ಸಿಗೆ ನೋವಾಯ್ತು, ರಾಜಕೀಯವನ್ನೇ ಬಿಡೋಣ ಅಂತ ನಿಟ್ಟಿನ ಸಂದರ್ಭದಲ್ಲಿ ನನಗೆ ಒತ್ತಾಯದಲ್ಲಿ ನಳಿನ್ ಕುಮಾರ್ ಕಟೀಲ್ರವರು ನನಗೆ BJPಗೆ ಸೇರಿಸಿದರು. ಆದರೆ ಮೂಲ ಕಾಂಗ್ರೆಸ್ಸಿಗರು ಒಬ್ಬರು ಮುಖ್ಯಮಂತ್ರಿ ಆಗುದಾದ್ರೆ ಕೆಲವು ಮೂಲ ಕಾಂಗ್ರೆಸ್ಸಿಗರು ಬಿಟ್ಟವರು ಪುನರಪಿ ಕಾಂಗ್ರೆಸ್ಗೆ ಸೇರುವ ಒಂದು ಲಕ್ಷಣ ಕಾಣ್ತಾ ಉಂಟು ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ. ಓಕೆ, ಇವಾಗ ಜನವರಿ 14ರ ಒಳಗೆ ಆಗಿ ಅಥವಾ ಜನವರಿ 14 ಅಂತ ಅಂದ್ಕೊಳ್ಳುವ ನಾವು. ಅವತ್ತೇನಾದ್ರೂ ಇವರು DK ಅವರು CM ಆದ್ರೆ ಜನವರಿ 14ಕ್ಕೋ 15ಕ್ಕೋ ಜಗದೀಶ್ ಅಧಿಕಾರಿ ಅವರು ವಾಪಸ್ ಬರ್ತಾರ ಪಾರ್ಟಿಗೆ? ಅದು ನಾನು ನಿರ್ಣಯ ಮಾಡಲಿಲ್ಲ. ನನಗೆ ಈಗ ಖುಷಿ ತರುವಂತದ್ದು DK ಶಿವಕುಮಾರ್ ಫಸ್ಟ್ಗೆ ಮುಖ್ಯಮಂತ್ರಿ ಆಗಿ ಮತ್ತೆ ಯೋಚನೆ ಮಾಡೋಣ ಬ್ರದರ್. ಏನ್ ಹೇಳ್ತೀರಿ? ಎಸ್.
ಇವಾಗ ಪ್ರೆಸೆಂಟ್ ನಾವು ಕರ್ನಾಟಕದ ಪರಿಸ್ಥಿತಿಯನ್ನು ನೋಡಿದಾಗ ರಾಜ್ಯ ಸರ್ಕಾರದಲ್ಲಿ ನನ್ಗೆ ಅಧಿಕಾರದ ಆಸೆ ಇಲ್ಲ. ಓಕೆ, ನಾನು ಪ್ರಾಮಾಣಿಕನ 2 ಪಕ್ಷದಲ್ಲಿಯೂ ಪಕ್ಷಕ್ಕೆ ಅನ್ಯಾಯ ಮಾಡಲಿಲ್ಲ. ಕಾಂಗ್ರೆಸ್ಸಿಗೆ ಸರಿಯಾಗಿದ್ದೆ ನಾನು. ಜಾತ್ಯತೀತ ಪಕ್ಷ ಕಾಂಗ್ರೆಸ್. ಬಿಜೆಪಿಗೆ ಸೇರಿದ ನಂತರ ಬಿಜೆಪಿಯಲ್ಲಿಯೂ ಜಾತ್ಯತೀತ ಭಾವನೆಯನ್ನೇ ಕಂಡಿದ್ದೇನೆ ನಾನು. ಓಕೆ, ಅದರಲ್ಲಿ ಕಮ್ಯುನಲ್ ಆಧಿಕ್ಯತೆಗೆ ನಾನು 2 ಬಾರ್ಡರ್ ಆಗಿದೆ ಇಲ್ಲಿ. ಸುಖಾನಂದ್ ಶೆಟ್ಟಿದ್ದು ನಾನು ಬಿಜೆಪಿ ಸೇರಿದ, ಮತ್ತೆ ನಮ್ಮ ಪ್ರಶಾಂತ್ ಪೂಜಾರಿ ಕಾರ್ಯಕರ್ತ. ಆದ್ರೂ ನಾವು ಬಹಳ ಒಳ್ಳೆ ರೀತಿಯಲ್ಲಿ ಕೊಂಡೋಗಿದ್ದೇವೆ. ಅಪವಾದ ಅಪಪ್ರಚಾರ ಇರ್ತದೆ, ಏನ್ ಮಾಡ್ಲಿಕ್ಕಾಗತ್ತೆ, ರಾಜಕಾರಣ. ಇವಾಗ ಕಾಂಗ್ರೆಸ್ನಲ್ಲಿ ಸದ್ಯ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಪರಿಸ್ಥಿತಿ ರಾಜ್ಯದಲ್ಲಿದೆ. CM ಬದಲಾವಣೆ ವಿಚಾರ ಜೋರಾಗಿ ಸೌಂಡ್ ಮಾಡ್ತಾ ಇದೆ. ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಆಯ್ಕೆ ಎಷ್ಟು ಸರಿ ಅಂತ ನೋಡಿ, ಇದು ಸಂಘ ಅಲ್ಲ, ಇದು ರಾಜಕೀಯ. ಓಕೆ, ಇದು ಸಂಸ್ಥೆ ಅಲ್ಲ, ರಾಜಕೀಯ. ಯಾವುದೇ ರಾಜಕೀಯ ಪಕ್ಷ ಇರಬಹುದು, ಅದು ಯಾವಾಗಲೂ ಗೊಂದಲದ ಗೂಡೆ. ಮೆಜಾರಿಟಿ ಇರಲಿ, ರಾಜ ಮಹಾರಾಜರ ಕಾಲದಿಂದಲೂ ನೋಡಿ. ಓಕೆ, ರಾಣಿ ಅಬ್ಬಕ್ಕನ ಹಿಸ್ಟ್ರಿ ತೆಗೀರಿ, ಯಾವ ರಾಜರ ಇದೆ, ಅದು ಗೊಂದಲದ ಗೂಡೆ. ಎಲ್ಲವೂ ಸರಿ ಇದೆ ಅನ್ನುವಂಥದ್ದು ರಾಜಕೀಯ ಅಲ್ಲ. ರಾಜಕೀಯ ಅನ್ನುವಂಥದ್ದು ಸರಿ ಇರುವುದೂ ಇಲ್ಲ. ಓಕೆ, ಕಾಂಗ್ರೆಸ್ಗೆ ಹೋಗೋದಾದ್ರೆ ಏನಾದರೂ ಬೇಡಿಕೆ ಇದೆಯಾ? MLC ಕೊಡಬೇಕು, ಅದು ಕೊಡಬೇಕು, ಆ ರೀತಿ ಏನಾದರೂ? IMA KP ಜಗದೀಶ್ ಅಧಿಕಾರಿ. ಓಕೆ, ನಾನು ಅಧಿಕಾರಕ್ಕೆ ಆಸೆ ಪಟ್ಟವಲ್ಲ. ಓಕೆ, ಅಧಿಕಾರಕ್ಕೆ ಆಸೆ ಪಡ್ತಿದ್ರೆ DK ಶಿವಕುಮಾರ್ ಬಾಕಿ ಅವರೆಲ್ಲ ಬೈತಾ ಇದ್ದಾರೆ, ನಿನ್ನ ಭವಿಷ್ಯತ್ತನ್ನು ಹಾಳು ಮಾಡ್ಕೊಂಡೆ ಅಂತ. ಪೂಜಾರಿ ಅವರು ಬೈತಾ ಇದ್ದಾರೆ ನನಗೆ ಬಿಟ್ಟು ಕೊಟ್ಟದ್ದು. ಆದರೆ ನಾನು ಅಧಿಕಾರದ ಹಿಂದೆ ಹೋದವಲ್ಲ. 2 ಪಕ್ಷದಲ್ಲಿಯೂ ಪಕ್ಷಕ್ಕೆ ಬಿಟ್ಟು ಬಂದೆ ಹೊರತು ಪಕ್ಷದಲ್ಲಿದ್ದು ದ್ರೋಹ ಮಾಡಲಿಲ್ಲ. ಎಲ್ಲರೂ ಹೇಳ್ತಾರೆ, ಎಲ್ಲರೊಟ್ಟಿಗೆ ಒಬ್ಬರಿಂದ ರಾಜಕೀಯ ಆಗುವುದಿಲ್ಲ. ತುಳಿನಲ್ಲಿಂದು ಗಾದೆ ಉಂಟು, ಒಂಜಿ ಮುಂಚಿಡ್ದು ಒಂಜಿ ಕೈ ಪಾಪುಜ್ಯ ಅಂತ. ಹಾಗೆ ಎಲ್ಲರೂ ಸೇರಿದರೆ ರಾಜಕೀಯ. ಕಾಂಗ್ರೆಸ್ಸಲ್ಲಿ ನಾವು ಎಲ್ಲರೂ ಸೇರಿ ಇಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ. ಅಮರರಾಜ್ ಶೆಟ್ಟರು ಭಾಳ ಪ್ರಭಾವಿ ನಾಯಕ. JDS ಎಲ್ಲರನ್ನು ಇಟ್ಕೊಂಡು ಹೋಗುವವರು. ಅವರ ಎದುರು ನಾವು ಕಾಂಗ್ರೆಸ್ಸನ್ನು ಕಟ್ಟಿ ಗೆಲ್ಲಿಸಿದ್ದೇವೆ. BJPಗೆ ಬಂದೆವು. BJPಯನ್ನು ಎಲ್ಲರನ್ನು ಸೇರಿಸಿ, ಒಬ್ಬರಿಂದಲ್ಲ, ಎಲ್ಲರನ್ನು ಸೇರಿಸಿ BJPಯನ್ನು ಕಟ್ಟಿದ ಅಂತ ತೃಪ್ತಿ 2 ಪಕ್ಷದಲ್ಲಿಯೂ ನನಗೆ ಇದೆ. ಮತ್ತು ಅಧಿಕಾರದ ಆಸೆಯಲ್ಲಿ ಹೋಗೋದಿಲ್ಲ ನಾನು. ಹೆಚ್ಚಿನ ಅಂಶ ಅಧಿಕಾರದ ಐಶ್ವರ್ಯ, ಅಧಿಕಾರ, ಆಯುಷ್ಯ, ಇದು 3 ಕೂಡ ದೇವರ ಕೈಯಲ್ಲಿ, ನಮ್ಮ ಕೈಯಲ್ಲಿ ಇಲ್ಲ. BJP ಪಕ್ಷದಲ್ಲಿ ಪಕ್ಷನೇ ಮುಖ್ಯ, ವ್ಯಕ್ತಿ ಅಲ್ಲ ಅನ್ನುವಂಥ ವಿಚಾರ ಅಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವಂಥದ್ದು ಯಾವಾಗಲೂ. ಆ ಪಕ್ಷದ ಸಿದ್ಧಾಂತ ಅಥವಾ ಅಜೆಂಡಾ ಕೂಡ ಅದೇ ರೀತಿ ಇರುತ್ತೆ. ಈಗ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂತಂದು ಕೇಳಿದರೆ ನಳಿನ್ ಕುಮಾರ್ ಕಟೀಲ್ ಅವರು 3 ಸಲ ಅವರು MP ಆದರು, BJPಯ ರಾಜ್ಯದ ಘಟಕದ ಅಧ್ಯಕ್ಷರಾದರು. ಆನಂತರ ಈಗ ಬದಿಗೆ ಸರಿದಿದ್ದಾರೆ ರಾಜಕೀಯದಿಂದ. ಅಂದರೆ ಪಕ್ಷದಲ್ಲಿ ಆಕ್ಟಿವ್ ಇರ್ಬೋದು, ಅಧಿಕಾರ ಇಲ್ಲ. ಅವ್ರ ಬಗ್ಗೆ ಏನಂತೀರಾ ಅಂತ? ನೋಡಿ, ವೈಯಕ್ತಿಕ ಹೇಳೋದಾದ್ರೆ ಸಂಘದಿಂದ ಬಂದವರು. ಓಕೆ, ಪೂರ್ಣಾವಧಿ RSSನ ಕಾರ್ಯಕರ್ತರಾಗಿ ಓಕೆ, ಬಿಜೆಪಿಗೆ ಅವರನ್ನು ಕೊಟ್ಟರು. ಸಂಘಟನಾ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಆಗಿ. ಓಕೆ, ನಾನು MLAಗೆ ಕಂಟೆಸ್ಟ್ ಮಾಡಬೇಕಾದ್ರೆ ಅವರಿತ್ತು, ಸಹಕಾರ ಇತ್ತು. ಅವರು ಸಂಘಟನಾ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಪಕ್ಷಕ್ಕಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ರಾಜ್ಯದಲ್ಲಿ ಅವರ ಮೇಲೆ ಯಾವುದೇ ಅಪವಾದ ಅಪಪ್ರಚಾರ ಇಲ್ಲ. ವೈಯಕ್ತಿಕವಾಗಿ ನನಗೆ ಭಾಳ ಅವರ ಹತ್ರ ಅಭಿಮಾನ ಇವತ್ತು ಇದೆ. ಆದರೆ ಪಕ್ಷದ ನಿರ್ಣಯ ದೇಶ ಪ್ರಥಮ ಎಲ್ರಿಗೂ, ಅವರಿಗೆ BJP ಅವರಿಗೆ ಮಾತ್ರ ಅಲ್ಲ, ಎಲ್ರಿಗೂ ದೇಶ ಪ್ರಥಮವೇ. ದೇಶ ಇಲ್ಲಂದ್ರೆ ಯಾರಿದ್ದಾರೆ? ಒಂದು MP MLA ಆಗಿ ನಾನು ದೇಶದ ಪ್ರಥಮ ಪ್ರಜೆ ಅಂತ ಹೇಳುವುದಲ್ಲ, ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ದೇಶ ಮುಖ್ಯ. ನನ್ನ ಪಾಲಿಸಿ ಅದೇ, ದೇಶ 1ನೇ ಸ್ಥಾನವೇ, ದೇಶದ ಬಗ್ಗೆ ಅಭಿಮಾನವೇ. ದೇಶದಲ್ಲಿ ಇರುವಂಥ 140 ಕೋಟಿ ಭಾರತೀಯರು ಜಾತಿಯ ಮೇಲೆ ಕಟ್ಬಾರ್ದು ಅವರನ್ನು. ಅವರು ಭಾರತೀಯರು. ಆ ಜಾತಿ, ಈ ಜಾತಿ, ಆ ಪಂಗಡ, ಈ ಪಂಗಡ ಇಲ್ಲ. ಆ ಸಿದ್ಧಾಂತ ಕಾಂಗ್ರೆಸ್ಸಲ್ಲಿ ನಾವು ಇದ್ದವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಇದು ನೋಡಿ, ನಳಿನ್ ಕುಮಾರ್ ರಾಜ್ಯಾಧ್ಯಕ್ಷರಾಗಿ ಪುತ್ತೂರಲ್ಲಿ ಅವರ ಹೇಳಿದವರಿಗೆ ಟಿಕೆಟ್ ಇಲ್ಲ, ಹೋಯ್ತು. ಸಿದ್ಧಾಂತ ಸೈದ್ಧಾಂತಿಕತೆ ಎಲ್ಲಿ ಉಳಿತು? ಕರ್ನಾಟಕದಲ್ಲಿ ಹೋಯ್ತು. ಪ್ರಜಾಪ್ರಭುತ್ವದಲ್ಲಿ ಪವರ್ ಇಲ್ಲ ಅಂದರೆ ಯಾರು ಕೇಳುವುದಿಲ್ಲ ಸ್ವಾಮಿ. ಯಾರು ಕೇಳ್ತಾರೆ? ಅಧಿಕಾರಿಗೆ ನಾಳೆ ಅಧಿಕಾರ ಕೊಡ್ಲಿ, ಎಷ್ಟು ಜನ ಕ್ಯೂ ನಿಲ್ತಾರೆ? ಬೆಲ್ಲಕ್ಕೆ ಇರುವೆ ಬಂದ ಹಾಗೆ ಕ್ಯೂ ನಿಲ್ತಾರೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೆ ಉಂಟು. ಹಾಗೆ ಆಗಿರುವಾಗ
ಎಲ್ಲವ ಸಿದ್ಧಾಂತದ ರಾಜಕೀಯವನ್ನು ರಾಜಕೀಯದಾಗೆ ಮಾಡಬೇಕು. ನೀವು ಇನ್ನೂ ಬಿಜೆಪಿಯಲ್ಲಿ ಇರೋದ್ರಿಂದ ಈ ಒಂದು ಪ್ರಶ್ನೆ ನಂದು, ಜಿಲ್ಲೆಯಲ್ಲಿ ಬಿಜೆಪಿಯಲ್ಲಿ 2 ಬಣ ಇದೆ ಅನ್ನುವಂಥ ವಿಚಾರ ಇದೆ. ಒಂದು ನಳಿನ್ ಕುಮಾರ್ ಕಟೀಲ್ ಅವರದ್ದು, ಇನ್ನೊಂದು ಬ್ರಿಜೇಶ್ ಚೌಟ ಅವರದ್ದು, ಇವಾಗಿನ ಸಂಸದರದ್ದು ಅಂತ. ಅದ್ರ ಬಗ್ಗೆ ಏನಾದರೂ ಐಡಿಯಾ ಇದೆಯಾ? ನನ್ನ ಲೆಕ್ಕದಲ್ಲಿ ಬಣ ಇಲ್ಲ. ಓಕೆ. ಒಬ್ರು ಹಾಲಿ ಸಂಸದರು, ಒಬ್ರು ಖಾಲಿ ಸಂಸದರು, ಇಬ್ರು ಸಂಸದರೇ. ಈಗ ಅಷ್ಟೇ ಡಿಫರೆನ್ಸ್. ಅಧಿಕಾರ ಇರುವಾಗ ಚೌಟರೊಟ್ಟಿಗೆ ಇರ್ತಾರೆ, ಇವರಿಗೆ ಅಧಿಕಾರ ಬಂದರೆ ಇವರೊಟ್ಟಿಗೆ ಹೋಗ್ತಾರೆ. ಅದು ನಾನು ಇರ್ಬೋದು, ಬಾಕಿ ಅವರು. ನಾವು ಒಬ್ಬರನ್ನು ನಂಬಿದ್ರೆ ಮತ್ತೆ ದ್ರೋಹ ಮಾಡೋದಿಲ್ಲ. ನಾವು ಮಾತಾಡೋದು ಜನಾರ್ದನ್ ಪೂಜಾರಿಯ ಶಿಷ್ಯರಾಗಿ ಸ್ಟ್ರೈಟೇ ಮಾತಾಡೋದು ಬ್ರದರ್. ಕರಾವಳಿಯಲ್ಲಿ ಈ ಕಾಂಗ್ರೆಸ್ ಅನ್ನ ಕಟ್ಟೋದಕ್ಕೆ ತುಂಬಾ ಕಷ್ಟ ಅಂತ ಅನ್ನಿಸ್ತಿದೆ. ಯಾಕೆಂತಂದ್ರೆ ಈ ಬಿಜೆಪಿಯ ಹಿಂದುತ್ವ ವೋಟ್ ಬ್ಯಾಂಕ್ ಎದುರು ಕಾಂಗ್ರೆಸ್ನ ಜಾತ್ಯತೀತ ಅಸ್ತ್ರ ವರ್ಕೌಟ್ ಆಗಲ್ಲ ಅನ್ನೋಂಥದ್ದು ವಿಚಾರ. ನೋಡಿ, ಕಟ್ಟಲಿಕ್ಕೆ ಕಷ್ಟ ಏನಿಲ್ಲ. ಒಂದು ಕಾಲದಲ್ಲಿ ಶ್ರೀಮತಿ ನಾನು ಯೂತ್ ಕಾಂಗ್ರೆಸ್ಸಿಂದ KPCC ವರೆಗೆ ಹೋಗಬೇಕಾದ್ರೆ ಇಂದಿರಾ ಗಾಂಧಿಯ ಫೋಟೋ ಹಾಕಿದ್ರೆ ಕಾಂಗ್ರೆಸ್ ಬರ್ತಿತ್ತು. ಓಕೆ. ಕಾಂಗ್ರೆಸ್ ಇವಾಗಲೂ ಕಾರ್ಯಕರ್ತರು ಇದ್ದಾರೆ, ವೋಟರ್ಸು ಇದ್ದಾರೆ. ಆದರೆ ಸಂಘಟನಾತ್ಮಕವಾಗಿ ಅವರ ಮೇಲೆ ಅಭಿಪ್ರಾಯ ಹೋಗಿದೆ. ಓಕೆ. 3 ಮಂದಿ ಲೀಡರ್ಸ್ ಇದ್ರು ಇಲ್ಲಿ: ಭಾಸ್ಕರ್ ಫರ್ನಾಂಡಿಸ್, ಜನಾರ್ದನ್ ಪೂಜಾರಿ, ವೀರಪ್ಪ ಮೊಯ್ಲಿ. ಅವರೊಳಗೆ ಕೂಡ ಅವಾಗ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಆದರೆ ಚುನಾವಣೆ ಸಂದರ್ಭದಲ್ಲಿ, ಸೀಟು ಕೊಡುವ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷವನ್ನು ಗೆಲ್ಲಿಸ್ತಿದ್ರು. ತದನಂತರದ ಲೀಡರ್ಸ್ ಒಳಗೆ ಅನ್ಯೋನ್ಯತೆ ಇರಲಿಲ್ಲ. ಅದು BJPಗೆ ಲಾಭ ಆಯಿತು. ಮತ್ತು ಒಂದು ಕಡೆ ಹಿಂದುತ್ವದ ಅಲೆ ಎಬ್ಬಿತ್ತು. ಓಕೆ. ಇವಾಗ ನೆಕ್ಸ್ಟು ನೀವೇನಾದರೂ ಕಾಂಗ್ರೆಸ್ಗೆ ಬಂದರೆ, ಮುಲ್ಕಿ ಮೂಡಬಿದ್ರೆಯಲ್ಲಿ ಮಿಥುನ್ ರೈ ಅವರಿಗೆ ಟಿಕೆಟ್ ಕೊಟ್ಟರೆ ಅವ್ರ ಪರವಾಗಿ ಕೆಲಸ ಮಾಡೋದಕ್ಕೆ ನೀವು ರೆಡಿನಾ ಅಂತ? ನೋಡಿ, ನಾನು ಕಾಂಗ್ರೆಸ್ಗೆ ಬರುವಂಥ ಯೋಜನೆಯಲ್ಲಿ ಇಲ್ಲ ಈಗ. ಓಕೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅಲ್ಲ, ಅವರು ಮುಖ್ಯಮಂತ್ರಿ ಆದ್ರು ನೀವು ಪಾರ್ಟಿಗೆ ಬಂದ್ರಿ ಅಂತ ಅಂದ್ಕೊಳ್ಳುವ. ಮಿಥುನ್ ರೈ ಅವರು ಪರ ಕೆಲಸ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ, ಮಿಥುನ್ ರೈ ಅವರು ಒಳ್ಳೆ ಹುಡುಗ, ಒಳ್ಳೆ ಎಜುಕೇಟೆಡ್, ಸಣ್ಣ ಪ್ರಾಯದವರು, ಮತ್ತು ಎಲ್ಲ ವಿಷಯದಲ್ಲಿ ಓಡಾಟ ಮಾಡ್ತಾ ಇದ್ದಾರೆ. ಪಕ್ಷದ ನಿರ್ಣಯ ಮಾಡಬಹುದು ಅವರ ಪರವಾಗಿ. ಓಕೆ. ನಾನು ಈಗ ಯೋಚನೆ ಮಾಡಲಿಲ್ಲ ಯಾವುದು. ಈಗ ಸದ್ಯಕ್ಕೆ ನಾನು BJPಯಲ್ಲಿ ಇದ್ದೇನೆ. BJPಯಲ್ಲಿ ಇರುವಾಗ ಕಾಂಗ್ರೆಸ್ಸಿನ ವಿಚಾರವನ್ನು ನಾನು ಎತ್ತುವುದು ಸರಿಯಲ್ಲ. ನನ್ನ ವೈಯಕ್ತಿಕ ಫ್ರೆಂಡ್ DK ಶಿವಕುಮಾರ್ ನನ್ನ ಬಗ್ಗೆ ಮಾತಾಡಲಿಕ್ಕೆ ನನಗೆ ರೈಟ್ ಉಂಟು, ನನ್ನ ಬಗ್ಗೆ ಮಾತಾಡಲಿಕ್ಕೆ ರೈಟ್ ಉಂಟು, ನನ್ನ ಫ್ರೆಂಡ್ಸ್ ವೈಯಕ್ತಿಕ ವಿಚಾರಧಾರೆಯಲ್ಲಿ ಮಾತಾಡಲಿಕ್ಕೆ ರೈಟ್ ಉಂಟು. ಜಗದೀಶ್ ಅಧಿಕಾರಿ ಅವರು ಒಂದು ಕಡೆ ಕೋಟಿ ಚೆನ್ನಯ್ಯರವರನ್ನು ಅವಮಾನ ಮಾಡ್ತಾರೆ. ಆ ನಂತರ ನಿಮ್ಮ ರಾಜಕೀಯ ಬದುಕು ಅನ್ನುವಂಥದ್ದು ಅಧೋಗತಿಗೆ ಇಳಿಯಿತು ಅನ್ನುವಂಥದ್ದು. ನೋಡಿ, ಶುರುವಿಗೆ ಹೇಳಿದೆ, ಪ್ರಚಾರ ಅಪಪ್ರಚಾರಗಳು ರಾಜಕಾರಣದಲ್ಲಿದ್ದದ್ದೇ. ಅದು ನನ್ನ ವಿಚಾರದಲ್ಲಿ ಎಲ್ಲವನ್ನ ನನಗೆ ನೋಡಿ, ಸಾಮಾನ್ಯ ಮೊಬೈಲ್ ಹಿಡ್ಕೊಂಡು ತಿರುಗುವ ನಾನು, ನನಗೆ ಏನಂತ ಗೊತ್ತಿರಲಿಲ್ಲ. ಯಾರ ಮಾತಾಡಿದ್ದನ್ನು ಯಾರಾಗ ಕನೆಕ್ಷನ್ ಮಾಡಿ ನನ್ನ ಅಧೋಗತಿಗೆ ಕೆಲವರು ವಿರೋಧಿಗಳು ಹೇಳ್ತಾರೆ, ದುಶ್ಮನಿ ಬಗಲ್ ಮೆಹೆ ಅಂತ. ಆ ಥರ ಆಯಿತು. ಯಾವುದು ಇದ್ದರೂ ನಾನು ಜನಾರ್ದನ್ ಪೂಜಾರಿಯ ಶಿಷ್ಯ ಅಂತ ಇವಾಗಲೂ ಹೇಳ್ತೇನೆ, ಮುಂಚೆ ಕೂಡ ಹೇಳ್ತಿದ್ದೆ. ನನ್ನ ಗ್ರಾಮದಲ್ಲಿ 99% ಬಿಲ್ಲವಾಸ್ ಇರೋದು. ಅವರ ನಡುವಿನಲ್ಲಿ ಇವಾಗಲೂ ಮುಂಚೆಯೂ ಗೆಲ್ತಿದ್ದೆ, ಇವಾಗೂ ಗೆಲ್ತೇನೆ. ಆವಾಗ ಕಾಂಗ್ರೆಸ್ ಇತ್ತು, ಈಗ 99% BJP ಇದೆ. ಬಿಲ್ಲವರು ನಮ್ಮೊಟ್ಟಿಗಿದ್ದಾರೆ, ನಾನು ಬಿಲ್ಲವರೊಟ್ಟಿಗಿದ್ದೀನಿ. ಅದರ ಬಗ್ಗೆ ಕೋಟಿ ಚೆನ್ನಯ್ಯರ ನಾವು ಆರಾಧ್ಯ ನಂಬುವಂಥವರು. ನಾನು ಜನವರಿ 10ಕ್ಕೆ ಆ ಜಾತ್ರೆಯನ್ನು ಮಾಡುವ ಆ ಮುಕ್ತೇಶ್ವರ ವಂಶದಲ್ಲಿಟ್ಟಿದೆ. ನಮ್ಮ ಹಿರಿಯವರು ಕೂಡ ಪೂಜೆ ಪುರಸ್ಕಾರ ಮಾಡ್ತಾರೆ. ಪ್ರತಿ ಸಂಕ್ರಮಣದಲ್ಲಿ ಪ್ರತಿ ಮಂಗಳವಾರ ಅದಕ್ಕೆ ಪೂಜೆ ಸಲ್ತದೆ, ನಾನೇ ಮಾಡುವಂಥದ್ದು. ಹಾಗೆ ಕೋಟಿ ಚೆನ್ನಯ್ಯರ ಬಗ್ಗೆ ವಿರುದ್ಧ ಮಾತಾಡೋದಿಲ್ಲ. ನಾವು ನಂಬ್ತೇವಲ್ವ, ಎಲ್ಲ ಸಮಾಜ ನಾವು ನಂಬ್ತೇವೆ. ಅದನ್ನು ಕಲರ್ ಕೊಟ್ಟರು. ಅದು ನಿಮಗೆ ಎಲ್ಲ ಒಂದು ಕಡೆಯಲ್ಲಿ ಮೈನಸ್ ಆಯಿತು ಅಂತ? ಸತ್ಯಾಸತ್ಯತೆ ಗೊತ್ತಾಯಿತು. ಓಕೆ. ಸತ್ಯಮೇವ ಜಯತಿ. ನನಗೆ ಅದರಲ್ಲಿ ಬೇಸರ ಆಗಲಿಲ್ಲ. ಹೋರಾಟಗಳು, ಗಲಾಟೆಗಳು ಮತ್ತೊಂದು ನಡೆದು, ಆದರೆ ಸತ್ಯ ಎನ್ನುವಂಥದ್ದು ಹೊರಗೆ ಬಿದ್ದಿದೆ. ನಾನು ಆ ದೇವರ ಬಗ್ಗೆ ಅಚಲ ವಿಶ್ವಾಸ ಇಟ್ಟವ, ಕೋಟಿ ಚೆನ್ನಯ್ಯರ ಬಗ್ಗೆ ಅಚಲ ವಿಶ್ವಾಸ ಇಟ್ಟವ, ಹೋಗಿ ಮೂಲ ಸ್ಥಾನದಿಂದ ನನ್ನ ಗರಡಿಯವರೆಗೆ ನಾನು
ಕೈ ಮುಗ್ದು ಹೇಳಿದ್ದೇನೆ. ಓಕೆ. ಆ ಅಪಪ್ರಚಾರ ಮಾಡಿದವರಿಗೆ ದೇವರು ನೋಡ್ತಾರೆ, ನಾನು ಏನು ಮಾಡಲಿಕ್ಕೆ ಸಾಧ್ಯ ಉಂಟು? ದೇವರ ಬಗ್ಗೆ ಇರುವಾಗ, ವಿಶ್ವಾಸ ಇರುವಾಗ ಅವರ ಮೇಲೆ ಬಿಟ್ಟಿದ್ದೇನೆ. ಓಕೆ, ಇವಾಗ ಈ ಜಿಲ್ಲೆಯಲ್ಲಿ ಮಾತ್ರ ಅಲ್ಲದೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಅನ್ನು ಕಟ್ಟಿರುವಂತ ಒಂದು ಕೀರ್ತಿ ಇದ್ರೆ ಅದು ನಿಮ್ಗೆ ಸಲ್ಲುತ್ತೆ. ಯಾಕಂದ್ರೆ ನೀವು ಕೂಡ ಅದರ ಪ್ರಮುಖ ಭಾಗ ಆಗಿದ್ರಿ. ಅದೇ ರೀತಿ ಬಿಜೆಪಿಗೆ ಹೋಗ್ತೀರಾ, ಅಲ್ಲೂ ಕೂಡ ಬಿಜೆಪಿ ಯಾವ ಸ್ಥಿತಿಯಲ್ಲಿತ್ತು ಅಂತಂದ್ರೆ 4th ಪ್ಲೇಸ್ಗೆ ಬರ್ತಿದ್ದಂತಹ ಬಿಜೆಪಿ ಮುಲ್ಕಿ ಮೂಡುಬಿದ್ರೆಯಲ್ಲಿ 2ನೇ ಸ್ಥಾನಕ್ಕೆ ಬರುವಂತ ಒಂದು ನಿಟ್ಟಿನಲ್ಲಿ ಕೂಡ ತಾವು ಸಂಘಟನೆಯನ್ನ ಮಾಡಿದ್ರಿ. ಆದ್ರೆ ಎರಡೂ ಪಕ್ಷದಲ್ಲಿ ಯಾಕೆ ನಿಮ್ಗೆ ಅಸಮಾಧಾನ ಆಯಿತು ಅಂತ ನೋಡಿ, ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಓಕೆ, ನಾನು ಶುರುವಿಗೆ ಹೇಳಿದಾಗೆ ಓಕೆ, ಮೂಡುಬಿದ್ರೆಯಲ್ಲಿ ಪ್ರಭಾವಿ ನಾಯಕ ಯಾರಂದ್ರೆ ಅಭಿವೃದ್ಧಿ ದೃಷ್ಟಿಯಲ್ಲಿಯೂ ಅನ್ಯೋನ್ಯತೆ ದೃಷ್ಟಿಯೂ ಎಲ್ಲ ಜಾತಿ ಧರ್ಮ ವರ್ಗದವರನ್ನು ಇಟ್ಕೊಂಡು ಹೋದಂಥ ಏಕೈಕ ವ್ಯಕ್ತಿ, ಅಧಿಕಾರ ಇರಲಿ ಇಲ್ಲದೇ ಇರಲಿ, ಓಕೆ, ಮುಂಡ್ರದೆ ಗುತ್ತು ಅಮರರಾಜ್ ಶೆಟ್ಟರ್. ಓಕೆ. ತದನಂತರ ನಾವು ಅವರ ವಿರುದ್ಧ ಅಲ್ಲ, ಆ ಟೈಮಲ್ಲಿ ನಾವೆಲ್ಲಿ ಕಾಂಗ್ರೆಸ್ಸಲ್ಲಿತ್ತು. ನನ್ನ ಫಾದರ್ NB ಅಧಿಕಾರಿ ಕೂಡ ಫ್ರೀಡಮ್ ಫೈಟರ್. ನಾವು ಕಾಂಗ್ರೆಸ್ಸೇ ಬ್ಲಡ್, ಕಾಂಗ್ರೆಸ್ ಕಟ್ಟಿತ್ತು, ಎಲ್ಲರನ್ನ ಸೇರಿ ಕಾಂಗ್ರೆಸ್ಸನ್ನು ಇಲ್ಲಿ ಅಧಿಕಾರಕ್ಕೆ ತಂದಿತ್ತು. ಓಕೆ. ಸೋಮಸ್ವರ್ಣ, ದಾಮೋದರ ಮುಲ್ಕಿ ಎಲ್ಲ MLA ಆಗಿದ್ದಾರೆ ಇಲ್ಲಿ. ತದನಂತರ BJPಗೆ ಸೇರ್ಪಡೆ ಆಯಿತು. ನಳಿನ್ ಕುಮಾರ್ ಜೊತೆಯಲ್ಲಿ ಬರುವುದಿಲ್ಲ ಅಂತ 1.5-2 ವರ್ಷ ನಾನು BJPಗೆ ಬರುವುದಿಲ್ಲ ಅಂತ ಹೇಳಿದವ BJPಗೆ ಸೇರುವಂಥ ಅನಿವಾರ್ಯತೆ ಬಂತು. ಎಲ್ಲರನ್ನು ಸೇರಿಸಿ BJPಯನ್ನು ಕೂಡ ಕಟ್ಟಿದೆವು. 3-4ನೇ ಸ್ಥಾನದಲ್ಲಿದ್ದಂಥ BJP ಈಗ 1ನೇ ಸ್ಥಾನದಲ್ಲಿದೆ. 30,000 ಮತಗಳ ಅಂತರದಿಂದ BJP 1ನೇ ಸ್ಥಾನದಲ್ಲಿದೆ. ನಮ್ಮದು ನಸೀಮ್ ಕಾರ್ಯಕರ್ತರು ಪ್ರೀತಿಯಲ್ಲಿದ್ದಾರೆ, ಎಲ್ಲ ವರ್ಗದವರು ಪ್ರೀತಿಯಲ್ಲಿದ್ದಾರೆ, ವಿಶ್ವಾಸದಲ್ಲಿದ್ದಾರೆ. ನಾನೇನು ಹಾಗಿಂದಾಗಿ ನನ್ನ ವೈಯಕ್ತಿಕ ಸ್ಟ್ರೈಟ್ ಫಾರ್ವರ್ಡ್ನೆಸ್ಸನ್ನು ಸ್ಟ್ರೈಟೇ ಮಾತಾಡೋದು, ಅದನ್ನು ಇಟ್ಕೊಂಡಿದ್ದೇನೆ. ಅಧಿಕಾರದಲ್ಲಿ ಜಗದೀಶ್ ಅಧಿಕಾರಿ ಆದದ್ದಲ್ಲ, ಪ್ರೀತಿ ವಿಶ್ವಾಸದಲ್ಲಿ ಎಲ್ಲರ ಬಡವರಾಗಲಿ ಸರ್ವಧರ್ಮದವರ ಎಲ್ಲ ಜಾತಿಯವರಿಗೆ ಪ್ರೀತಿ ವಿಶ್ವಾಸದಲ್ಲಿ ಇದ್ದೀನಿ. ಕೆಲವರು ಮಾತಾಡ್ತಾರೆ, ಅದಕ್ಕೆ ದೇವರೇ ಉತ್ತರ ಕೊಡ್ತಾರೆ. ಎದುರು ಬಂದು ಮಾತಾಡಬೇಕಲ್ವಾ? ಹಾಗೆ ಮೊನ್ನೆ ಯೂಟ್ಯೂಬಲ್ಲಿ ಯಾವುದೋ ಒಂದು ಚಾನಲಲ್ಲಿ ಹೇಳಿದಂತೆ, ಯಾರ ಹೇಳಿದ್ರು, ಜಗದೀಶ್ ಅಧಿಕಾರಿಯನ್ನು ಮಂಪರ್ ಪರೀಕ್ಷೆ ಮಾಡಿದರೆ ಸುಖಾನಂದನನ್ನು ಮರ್ಡರ್ ಮಾಡಿದ ವಿಷಯ ಗೊತ್ತಾಗ್ತದೆ ಅಂತ. ಅದೆಲ್ಲ ಎಂಥದ್ದು? ಯಾರೋ ಒಬ್ಬ ಹುಚ್ಚ ಮಾತಾಡು. ನಾನೊಂದು ಹೇಳ್ತೇನೆ, ಸುಖಾನಂದನನ್ನು ಮರ್ಡರ್ ಮಾಡಿದವ ಹೇಳಿದವ ನಾನು ಮರ್ಡರ್ ಮಾಡಲಿಕ್ಕೆ ಕಷ್ಟ ಉಂಟಾ? ಏಕೆ? ಅದಕ್ಕೆಲ್ಲ ಎದುರುವುದಿಲ್ಲ ನಾನು. ಇದಕ್ಕೆ ಅಪಪ್ರಚಾರಕ್ಕೆಲ್ಲ ಎಂಪುದೇ ಇಲ್ಲ, ಯಾರೇ ಇರ್ಬೋದು. ಒಂದು ಹೇಳ್ತೇನೆ, ಈಗಿನ ಸರ್ಕಾರಕ್ಕೆ ಕೃತಜ್ಞತೆ. ಜಿಲ್ಲೆಯಲ್ಲಿ ಸೌಹಾರ್ದತೆ ಭಾಳ ಒಳ್ಳೆಯದುಂಟು. ಒಳ್ಳೆ ಆಫೀಸರ್ಸ್ 3 ಬಂದಿದ್ದಾರೆ, ಕಮಿಷನರ್, SP, DC. ಚೆನ್ನಾಗಿದೆ, ಅಭಿವೃದ್ಧಿ ಪೂರಕವಾಗಿದೆ. ಅಭಿವೃದ್ಧಿ ಪೂರಕವಾಗಿರತಕ್ಕಂಥ ಒಂದು ಸಮಿತಿಯಲ್ಲಿ ನಾವಿದ್ದೇವೆ. ಪರಿಸರ ಪ್ರೇಮಿ ಸಮಿತಿ ಜಯಕೃಷ್ಣ ಪರಿಸರ ಪ್ರೇಮಿ ಸಮಿತಿಯಲ್ಲಿದ್ದೇವೆ. ಹೆಚ್ಚಿನ ವಿಷಯ ನಾನು ಜಾಸ್ತಿಯಾಗಿ ಎಲ್ಲ ಜಾತಿ ಎಲ್ಲ ಧರ್ಮದವರಿದ್ದಾರೆ ಮತ್ತು ಧಾರ್ಮಿಕವಾಗಿ ನನಗೆ ವಂಶಗತವಾಗಿ ಬಂದಂಥ ಕೆಲಸ ಉಂಟು. ಕೆಟ್ಟದಕ್ಕೆ ಮಾತಾಡೋದು, ಕೆಟ್ಟದನ್ನು ಹೇಳೋದು, ಅದಕ್ಕೆಲ್ಲ ನಿಮಗೆ ಇಂಟ್ರೆಸ್ಟ್ ಕೂಡ ಇಲ್ಲ. ಒಳ್ಳೆಯ ರೀತಿಯಲ್ಲಿ ನೋಡೋಣ. ಮಹಾತ್ಮ ಗಾಂಧಿದು 3 ಮಂಗನವರಿದ್ದಾರೆ. ಒಳ್ಳೆಯದನ್ನೇ ಕೇಳ್ತೇನೆ, ಒಳ್ಳೆಯದನ್ನೇ ಹೇಳ್ತೇನೆ, ಒಳ್ಳೆಯದನ್ನೇ ನೋಡ್ತೇನೆ. ಅದನ್ನು ಮೈಗೂಡಿಸಿಕೊಂಡ್ರೆ ನಮಗೆ ಜೀವನದಲ್ಲಿ ಖುಷಿ ತರ್ತದೆ. ಯಾರನ್ನು ಮೆಚ್ಚಿಸಲಿಕ್ಕೆ ಮಾತಾಡೋದು ಸರಿಯಲ್ಲ. ನಾನು ಮಾತಾಡೋದು ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ವಿಷಯದಲ್ಲಿ ನನ್ನ ಹಿರಿಯ ಸಹೋದರ ಸಮಾನರು, ಆತ್ಮೀಯರು, ನನ್ನ ವೈಯಕ್ತಿಕ ನನಗೆ ಅಧಿಕಾರ ಬೇಕಂತ ನಾನು ಅವರಿಗೆ ಮುಖ್ಯಮಂತ್ರಿ ಸ್ಥಾನದ ಪಟ್ಟವನ್ನು ಕಟ್ಟುವುದು ಹೇಳುವುದಲ್ಲ, ಇದ್ದ ವಿಷಯ ಆಗ್ತಾರೆ. ಎಸ್, ಇವಾಗ ಒಂದಿಷ್ಟು ಜನರ ಹೆಸರನ್ನು ಹೇಳ್ತೀನಿ, ಅವ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅದನ್ನು ಒನ್ ವರ್ಡಲ್ಲಿ ಹೇಳಿದರೆ ಸಾಕು. ಎಸ್, ಒಂದನೇದಾಗಿ ನರೇಂದ್ರ ಮೋದಿ ಅವರು. ದೇಶದ ಬಗ್ಗೆ ನರೇಂದ್ರ ಮೋದಿ ಅವರು ಇಂಟರ್ನ್ಯಾಷನಲ್ ಲೀಡರ್ ಆಗಿದ್ದಾರೆ, ಓಕೆ, ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ರಾಷ್ಟ್ರದ ಒಂದು ಪ್ರಧಾನಿಯಾಗಿ ನೋಡಿದ್ದೇವೆ. ಆಗಿಂದಾಗಿ ಕಾಂಗ್ರೆಸ್ಸಲ್ಲಿ 17 ವರ್ಷ ಇಂದಿರಾ ಗಾಂಧಿ ಕೂಡ ಕೆಲಸ ಮಾಡಿದ್ದಾರೆ. ಒಂದು ಮಹಿಳೆಯಾಗಿ ಒಳ್ಳೆಯದನ್ನೇ ಹೇಳಬೇಕಲ್ವಾ? ಈಚಿಂದ ಏನು ಇಲ್ಲದವರು ದೇವೇಗೌಡರು ಪ್ರಧಾನಿಯಾಗಿದ್ದಾರೆ. ಅದು ನರೇಂದ್ರ ಮೋದಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್. ರಾಹುಲ್ ಗಾಂಧಿಯ ಬಗ್ಗೆ ನನಗೆ ಅಷ್ಟು ಒಲವು ಇಲ್ಲ. ಒಂದೇ ಒಂದು ಅವರಿಗೆ ನಾನು ನೋಡುವಂಥದ್ದು
ಶ್ರೀಮತಿ ಇಂದಿರಾ ಗಾಂಧಿಯ ಮೊಮ್ಮಗ, ಸೋನಿಯಾ ಗಾಂಧಿಯ ಮಗ. ಸರ್ನೇಮ್ ಒಳಗೆ ಅವರು ಲೀಡರ್ ಆಗಿದ್ದಾರೆ. ಸಿದ್ದರಾಮಯ್ಯ ಒಂದು 50% ಇಲ್ಲಿ ಕಾಂಗ್ರೆಸ್ ಬರಲಿಕ್ಕೆ ಅವರದ್ದು ಉಂಟಲ್ವ. ಅದು ಪರ್ಸನಲ್ ಆಗಿ ಕೆಲವು ಒಳ್ಳೆತನ ಇದೆ ಅವರ ಹತ್ರ. ನಾನು ಭಾಳ ಲೈಕ್ ಮಾಡಿದಂಥ ಲೀಡರ್ ಅಂದರೆ ರಾಷ್ಟ್ರದಲ್ಲಿ ಜಾರ್ಜ್ ಫರ್ನಾಂಡಿಸ್ ಮತ್ತು ಜನಾರ್ದನ್ ಪೂಜಾರಿ. ಅವರ ಹತ್ರ ವೈಯಕ್ತಿಕವಾಗಿದ್ದೆ. ಇವರಿಗೆ ನಾನು ದೂರದಲ್ಲಿ ಟಚಲ್ಲಿದ್ದೆ ಅಷ್ಟೇ. ಅಭಯ್ ಚಂದ್ರಿಗೆ ಹತ್ತಿರ. ಅಚಾನಕ್ ಮಂತ್ರಿಗಳು, ಅಚಾನಕ್ ಶಾಸಕರು, ಪಕ್ಷಕ್ಕಾಗಿ ದುಡ್ಡ ಅಲ್ಲ, ಅವರಿಗೆ ಯೋಗ ನಸೀಬಿತ ಆಗಿದ್ದಾರೆ. ಉಮಾನಾಥ್ ಕೋಟಿಯನ್ನು ಕೂಡ ಹಾಗೆ ಅವರ ನಸೀಬಿನ ಮೇಲೆ ಇಲ್ಲಿ ಬಂದು ಶಾಸಕರಾಗಿದ್ದಾರೆ. ನಾವು ಎಲ್ಲರೂ ಅವರನ್ನು ಗೆಲ್ಲಿಸುವ ಕೆಲಸವನ್ನು ಮಾಡಿದ್ದಾರೆ. ಒಳ್ಳೆ ಗೆಲ್ಲಿಸಿದ ನಂತರ ಬೆಳೆಸ್ಕೊಂಡು ಹೋಗುವಂಥದ್ದು ಅವರದು. ಉಮಾನಾಥ್ ಕೋಟ್ಯಾನ್ರಾಗಲಿ, ಅಭಯ ಚಂದ್ರ ಮಂತ್ರಿ ಆಗಲಿ, ನಮಗೇನುಂಟು? ನಮಗೇನಿಲ್ಲ, ಅವರಿಗೆ ಬಿಟ್ಟದ್ದು. ಅದು ವಿಶ್ವಾಸಕ್ಕೆ ಇಟ್ಕೊಂಡು ಹೋಗುವಂಥದ್ದು ಬಿಡುವಂಥದ್ದು ಅವರ ಕೈಯಲ್ಲಿ ಉಂಟು. ಮಿಥುನ್ ರೈ ಯುವಕ ಎಂ ಪಿ ಕ್ಯಾಂಡಿಡೇಟ್ ಆಗಿ ಕಂಟೆಸ್ಟ್ ಮಾಡಿದರು, MLA ಆಗಿ ಕಂಟೆಸ್ಟ್ ಮಾಡಿದರು. ಪುನಃ ರೆಡಿ ಆಗ್ತಾ ಇದ್ದಾರೆ ಕಾಣ್ತದೆ, ನೋಡುವಾಗ ಹಾಗೆ ಕಾಣ್ತದೆ. ಮತ್ತು ಅವರದ್ದು ಪಕ್ಷದ್ದು ನಿರ್ಣಯ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ರಾಜಕೀಯ ಭವಿಷ್ಯವನ್ನ ನೀವೇ ನಿರ್ಧಾರ ಮಾಡ್ತೀರಾ ಅನ್ನುವಂತ ಒಂದು ವಿಚಾರವನ್ನ ನಮ್ಮ ಜೊತೆಗೆ ಪ್ರಸ್ತಾಪ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನ ನಮ್ಮ ಜೊತೆಗೆ ಮೀಸಲಿರಿಸಿದ್ದಕ್ಕೆ. ಮೊಹಮ್ಮದ್ ಇರ್ಷಾದ್ ಅವರಿಗೆ ಸಹೋದರ ಸಮಾನವರಿಗೆ ಧನ್ಯವಾದಗಳು. ದೇವರು ಒಳ್ಳೇದು ಮಾಡಿ. ಎಸ್ ಥ್ಯಾಂಕ್ ಯು ಸೋ ಮಚ್. ಇದು KP ಜಗದೀಶ್ ಅಧಿಕಾರಿ ಅವರ ಮಾತು. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಜೈ ಹಿಂದ್.